ಮಾರ್ಕಂಡೇಯ ಮಹರ್ಷಿ. ಮೃಕಂಡುವಿನ ಮಗ ಮಾರ್ಕಂಡೇಯ. ಮಾರ್ಕಂಡೇಯನಿಗೆ ಆಯಸ್ಸು ಕೇವಲ 16 ವರ್ಷಗಳು. ಆಗಲೇ 15 ವರ್ಷಗಳು ಕಳೆದು ಹೋಗಿದ್ದವು. ಇದನ್ನು ಅವನ ತಂದೆ ತಾಯಿಗಳು ತಿಳಿದವರಾದ್ದರಿಂದ ಬಹಳವಾಗಿ ದುಃಖಪಡ್ತಾ ಇರ್ತಾರೆ. ಇದನ್ನು ಗಮನಿಸಿದ ಮಾರ್ಕಂಡೇಯರು ಅವರನ್ನೇ ಕೇಳ್ತಾರೆ, ಆದರೆ ತಿಳಿಯಲಿಲ್ಲ. ನಂತರ ಬೇರೆಯವರನ್ನು ವಿಚಾರಿಸಿದಾಗ ಅವರು ಕಾರಣವನ್ನು ಹೇಳ್ತಾರೆ. ಮಾರ್ಕಂಡೇಯರು, ನಾನು ಶಿವಭಕ್ತನು, ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಅಂತ ಹೇಳಿ ಶಿವಲಿಂಗವನ್ನು ತಬ್ಬಿ ಹಿಡಿದು ಕೂತ್ಕೊಳ್ತಾರೆ. ಅವರಿಗೆ ಪ್ರಾಣದ ಮೇಲೆ ಆಸೆ ಇರಲಿಲ್ಲ, ಆದರೆ ತಂದೆ ತಾಯಿಗಳ ದುಃಖ ನೋಡಲಾಗಲಿಲ್ಲ. ಆದ್ದರಿಂದ ಶಿವನನ್ನು ಪ್ರಾರ್ಥಿಸಿದರು. ಆಗಲೇ ಯಮಧರ್ಮರಾಯರು ಮಾರ್ಕಂಡೇಯರಿಗೆ ತಮ್ಮ ಪಾಶವನ್ನು ಹಾಕಿದರು. ಆಗಲೇ ಶಿವನು ಯಮನನ್ನು ತನ್ನ ಎಡಗಾಲಿನಿಂದ ಒದ್ದಿತಾನೆ. ಯಾರೂ ಏನು ಮಾಡಬಾರದು ಮಾರ್ಕಂಡೇಯರಿಗೆ ಅನ್ನುವಂತಹ ನಿಬಂಧನೆಯನ್ನು ಹಾಕ್ತಾನೆ. ಅಂತರಾತ್ಮಕ್ಕಿಂತ ಹೆಚ್ಚಿನ ಗುರುವಿಲ್ಲ, ಶರೀರಕ್ಕಿಂತ ದೊಡ್ಡ ಕ್ಷೇತ್ರವಿಲ್ಲ, ಮನಸ್ಸೇ ತೀರ್ಥ, ಶಿವನಾಮಕ್ಕಿಂತ ಹೆಚ್ಚಿನ ಮಂತ್ರವಿಲ್ಲ ಎನ್ನುತ್ತಾ ಶಿವನು ಮಾರ್ಕಂಡೇಯರಿಗೆ ಎಷ್ಟು ವರ್ಷ ಬೇಕಾದರೂ ಜೀವಿಸು, ನೀನು ಬೇಕೆಂದಾಗ ಮರಣ ಸಂಭವಿಸುತ್ತದೆ ಅಂತ ಹೇಳಿ ಹರಸ್ತಾರೆ. ಹೀಗಿರುವಾಗ ಒಮ್ಮೆ ಮಹಾಪ್ರಳಯ ಸಂಭವಿಸುತ್ತೆ. ಆಗ ಶ್ರೀಕೃಷ್ಣನು ಆಲದ ಎಲೆಯ ಮೇಲೆ ಮಲಗಿರುವುದನ್ನು ನೋಡ್ತಾರೆ. ಆಗ ಕೃಷ್ಣನು ತನ್ನ ಎಡಗಾಲಿನ ಹೆಬ್ಬೆರಳನ್ನು ತನ್ನ ಬಾಯೊಳಗೆ ಇಟ್ಟು ಚೀಪ್ತಾ ಇರ್ತಾನೆ. ಯಾಕೆ ಅಂತಂದರೆ ಎಲ್ಲರೂ ತನ್ನ ಪಾದಗಳನ್ನೇ ಪೂಜಿಸ್ತಾರೆ, ಅಂದರೆ ಅದರಲ್ಲಿ ಏನಿದೆ ಅಂತ ಹೇಳಿ ತಿಳಿಯಲು ಹಾಗೆ ಮಾಡಿರುವನು ಅನ್ನುವುದು ಕವಿಯ ಭಾವನೆ.